ಇವತ್ತು ನಾವು ಶಿರಾ ಟೌನ್ ಇಂದ ನಮ್ಮ ಮದ್ಲೂರ್ ಕೆರೆಗೆ ಬಾಗಿನ ಅರ್ಪಿಸ್ಲಿಕ್ಕೆ ಮತ್ತೆ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಸಹಸ್ರಾರು ಯುವಕರು ಒಂದು 500ಕ್ಕಿಂತ ಹೆಚ್ಚು ಬೈಕ್ಗಳಲ್ಲಿ ಏನು ನನ್ನ ಯುವ ಕಾಂಗ್ರೆಸ್ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಸಹಕಾರ ನೀಡಿದ್ದಾರೆ. ಹಾಗೇನೆ ಈ ಕಾರ್ಯಕ್ರಮವನ್ನು ಟಿ.ಬಿ. ಜಯಚಂದ್ರ ಸಾಹೇಬ್ರ ಈ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಯುವಕರು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದ್ದೀವಿ. ನೀವೇ ನೋಡ್ತಿರ್ಬೋದು. ಆಲ್ರೆಡಿ ಇಲ್ಲಿ ನೋಡಿ ನಮ್ಮ ಎಲ್ಲ ಯುವಕರೆಲ್ಲ ಮತ್ತೆ ನಮ್ಮ ಶಿವ ಅವರು, ವಿನಯ್ ಅವರು, ಕೀರ್ತಿ ಅವರು, ಮತ್ತೆ ನಮ್ಮ ದೊಡ್ಡಲ್ಮರದ ಭಾಗದ ಎಲ್ಲ ಯುವಕರು, ಮತ್ತೆ ನಮ್ಮ ಮಧು, ಸಿದ್ದು ಎಲ್ಲರೂ ನೋಡ್ಬೋದು. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಜೊತೆಗೂಡ್ತಾ ಇದ್ದೇವೆ. ಯಾಕೆ ಜೊತೆಗೂಡ್ತಾ ಇದ್ದೇವೆ ಅಂದ್ರೆ ಬರದ ನಾಡಿನ ಭಗೀರಥ ಎಂಬುವ ಹೆಸರು ಖ್ಯಾತಿಯಾದಂತಹ ಇವತ್ತು ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರಿಗೆ ಮೊದಲನೇದಾಗಿ ಯಾವಾಗ್ಲೂ ನಾವು ಯುವಕರು ಅವ್ರ ಜೊತೆಗಿರ್ತೇವೆ. ಹಾಗೇನೆ ಯಾವಾಗ್ಲೂ ಅವ್ರಿಗೆ ಶುಭ ಕೋರ್ತಾನೆ ಇರ್ತೇವೆ. ಹಾಗೇನೆ ಈ ಸಂದರ್ಭದಲ್ಲಿ ನೀವು ನಮ್ಮ ಸಾಹೇಬ್ರು ಇಲ್ಲಿವರೆಗೂ ನೀರ್ ತಂದಿರೋ ಕಾರಣ ನಮ್ಮ ಶಿರಾ ಡೆವಲಪ್ಮೆಂಟ್ ಆಗಿರೋದು ತುಮಕೂರು ಡಿಸ್ಟಿಕ್ ಅಲ್ಲೇ ಅತಿ ಎತ್ತರಕ್ಕೆ ಹೋಗಿದೆ ನಮ್ಮ ಶಿರಾ ತಾಲೂಕು. ಆಮೇಲೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲಾ ರೈತಾಪಿ ಕುಟುಂಬಗಳಿಗೆ ನೀರ್ ತಂದಿದ್ದಾರೆ. ಹಾಗೇನೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಯುವಕರನ್ನ ಜೊತೆ ಕರ್ಕೊಂಡೋಗಿ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರು ರೆಡಿ ಆಗಿದ್ದಾರೆ ಅಂತ. ಆಮೇಲೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ದರ್ಜೆಗೆ ಬಂದೇ ಬರ್ತಾರೆ. ಹಾಗೆ ನಾವೆಲ್ಲ ಯುವಕರ ತಂಡದಿಂದ ಶುಭ ಹಾರೈಸ್ತಾ ಇದ್ದೇವೆ. ಇವತ್ತು ನೋಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರ ಸರ್ಕಾರದಿಂದ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಮಂತ್ರಿಗಿರಿಯನ್ನ ಕೊಡ್ಬೇಕು. ಹಾಗೇನೆ ಹಿರಿಯ ಮುತ್ಸವಿ ರಾಜಕಾರಣಿ ಆದಂತಹ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಮಂತ್ರಿಗಿರಿ ಕೊಡ್ಬೇಕಂತ ಈ ಮಾಧ್ಯಮದ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಸ್ನೇಹಿತರೆ, ಇವತ್ತು ಶಿರಾ ತಾಲೂಕಿನ ಇತಿಹಾಸದಲ್ಲಿ ಒಂದು ಚಾರಿತ್ರಿಕವಾದಂಥ ದಿನ ಇವತ್ತು. ಯಾಕೆ ಅಂತಂದ್ರೆ ಇವತ್ತು ನಮ್ಮ ತಾಲೂಕಿನ ಯುವ ಕಾಂಗ್ರೆಸ್ ನೇತೃತ್ವನ ವಹಿಸ್ಕೊಂಡು ಮಣಿಕಂಠ ಅವರು ಒಂದು ಬೈಕ್ ರ್ಯಾಲಿ ಮುಖೇನ ಮದಲೂರು ಕೆರೆಗೆ ಹೋಗ್ತಕ್ಕಂಥ ಅಲ್ಲಿ ಬಾಗಿನ ಅರ್ಪಿಸ್ತಕ್ಕಂಥ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಗೌರವಾನ್ವಿತ ಟಿ.ಬಿ. ಜಯಚಂದ್ರ ಸಾಹೇಬರು ಚಾಲನೆ ನೀಡಲಿದ್ದಾರೆ. ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಚಾರಿತ್ರಿಕವಾದ್ದು ಅಂತಂದ್ರೆ ಬಹುಶಃ ನಮ್ಮ ಈ ಭೂಭಾಗ ಇದೆಯಲ್ಲ, ಈ ಸೀಮೆ ಇದೆಯಲ್ಲ, ಶಿರಾ ಸೀಮೆ ಇದೆಯಲ್ಲ, ಅದು ಕೃಷ್ಣ ಬೇಸಿನ್. ಆಕ್ಚುಲಿ ನಮ್ಗೆ ಹೇಮಾವತಿ ನೀರು ಬರ್ತಾ ಇರ್ತಕ್ಕಂಥದ್ದು ಕಾವೇರಿ ಬೇಸಿನಿಂದ. ಬೇಸಿನ್ ಟು ಬೇಸಿನ್ ನೀರು ತರ್ತಕ್ಕಂಥ ಸಾಧ್ಯತೆಗಳೇ ಇರಲಿಲ್ಲ. ಅವತ್ತು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಂತ ಕಾಲಘಟ್ಟದಲ್ಲಿ ಸ್ವತಃ ಜಯಚಂದ್ರ ಅವರೇ ತಾವೇ ಸುಪ್ರೀಂ ಕೋರ್ಟ್ ಅಲ್ಲಿ ಗೌನ್ ಹಾಕೊಂಡು ವಾದ ಮಾಡಿ ಅವತ್ತು ಜಯಚಂದ್ರ ಸಾಹೇಬರು ಎಸ್ ಎಂ ಕೃಷ್ಣ ನೇತೃತ್ವದಲ್ಲಿ ಅದು ಒಪ್ಪಿಗೆ ತಗೊಂಡ್ರು. ಬಹುಶಃ ಕಾರಣ ತುಮಕೂರು ಜಿಲ್ಲೆ ಮತ್ತು ಶಿರಾ ತಾಲೂಕು ಬಹಳಷ್ಟು ಜನ ಕುಹುಕಾಡಿರು, ಇದು ಸಾಧ್ಯ ಇಲ್ಲ, ಕಾರ್ಯ ಸಾಧುವಲ್ಲ ಅಂತ. ಯಾರು ಇವತ್ತು ಟೀಕೆ ಮಾಡಿದ್ರು, ಯಾರು ಇವತ್ತೆಲ್ಲ ವಿಮರ್ಶೆ ಮಾಡಿ ಕುಹಕವಾಡಿದ್ರು, ಅವ್ರು ಎಲ್ರಿಗೂ ಉತ್ತರ ಏನಂತೆ ಕಳೆದ 5 ವರ್ಷದಲ್ಲಿ 4 ಬಾರಿ ಕೆರೆ ತುಂಬಿದೆ. ಬಹುಶಃ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಡೀ ಶಿರಾ ತಾಲೂಕಿನ ಅರ್ಧ ಭೂಭಾಗವನ್ನು ಒಳಗೊಂಡಿರ್ತಕ್ಕಂಥ ಆ ಭೂ ಪ್ರದೇಶಗಳಿಗೆ ಅಂತರ್ಜಲವನ್ನು ವೃದ್ಧಿ ಮಾಡ್ತದೆ. ಮತ್ತೆ ಪಕ್ಕದ ಹಿರಿಯೂರು, ಪಾಗೋಡ, ಮಡಕ್ಷಿರ ಭಾಗದಲ್ಲೂ ಕೂಡ ಅಂತರ್ಜಲ ವೃದ್ಧಿ ಆಗ್ತದೆ. ಇಂಥದ್ದೊಂದು ಐತಿಹಾಸಿಕ ಕಾರ್ಯ ಇವತ್ತು ಕೆಲಸ ಎಲ್ಲ ಮಾಡ್ತಾರೆ, ರಸ್ತೆಗಳು, ಚರಂಡಿಗಳು, ಇವೆಲ್ಲ ಇವು ನಮ್ಗೆ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟವರೆಗೂ ಕೂಡ ಉಳ್ಕೊಂಡು ಹೋಗ್ತಕ್ಕಂಥ ಕೆಲಸಗಳು. ಅಂತಹ ದೂರದೃಷ್ಟಿ ಯೋಚನೆ ಇಟ್ಕೊಂಡಿರ್ತಕ್ಕ ಮಾನ್ಯ ಟಿ.ಬಿ. ಜಯಚಂದ್ರ ಸಾಹೇಬರು ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಕಂಡಿದ್ದಾರೆ. ಅದಕ್ಕೆ ಬಾಗಿನ ಅರ್ಪಿಸ್ಲಿಕ್ಕೆ ಹೋಗ್ತಿದ್ದಾರೆ. ಇವತ್ತು ಎಲ್ಲ ಯುವ ಕಾಂಗ್ರೆಸ್ನ ಸ್ನೇಹಿತರುಗಳೆಲ್ಲರೂ ಕೂಡ ವಾಲಂಟಿಯರ್ ಆಗಿ ನಮ್ಮ ಮಣಿಕಂಠ ಅವ್ರ ನೇತೃತ್ವದಲ್ಲಿ ಅಂಥದ್ದೊಂದು ಅದ್ದೂರಿ ಸ್ವಾಗತವನ್ನ ಕೊಟ್ಟು ಆ ಮುಖೇನ ಬಾಗಿನ ಅರ್ಪಣೆ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಶುಭವಾಗ್ಲಿ, ಕ್ಷೇತ್ರಕ್ಕೂ ಶುಭವಾಗ್ಲಿ. ರಾಜಕಾರಣದ ಆಚೆ ರಾಜಕಾರಣ ಇದ್ದೇ ಇರ್ತದೆ, ರಾಜಕಾರಣದ ಆಚೆ ಕ್ಷೇತ್ರಕ್ಕೆ ಒಂದಷ್ಟು ಕೆಲಸ ಮಾಡಿ. ನೀವು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಸಿಟಿಯನ್ನು ಬಿಟ್ರೆ ಅಡ್ವಾನ್ಸ್ ಡೆವಲಪ್ಮೆಂಟ್ ಸಿಟಿ ಅಂತ ಕನ್ಸಿಡರ್ ಆಗಿದೆ ಶಿರಾ. ಆದ್ರೆ ಇಂದಿನ ಕಾರಣಕರ್ತರು ಶಿರಾ ಕೆರೆಗೆ ನೀರು ಮತ್ತು ಮದಲೂರು ಕೆರೆಗೆ ನೀರು ತಂದಿರ್ತಕ್ಕಂಥ ಜಯಚಂದ್ರು ಅವರಿಗೆ ನಾವು ಈ ಮುಖೇನ ಅತ್ಯಂತ ಪ್ರೀತಿಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ. ನಮಸ್ಕಾರ. ಇವತ್ತಿಲ್ಲಿ ಸೇರಿರ್ತಕ್ಕಂಥ ಈ ನಮ್ಮ ಎಲ್ಲ ಯುವ ಮಿತ್ರರಿಗೂ ಒಳ್ಳೇದಾಗಬೇಕು. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಈ ಮಣಿಕಂಠ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂತ ಮಣಿಕಂಠರ ಅಧ್ಯಕ್ಷತೆಯಲ್ಲಿ ಇವತ್ತು ಯಾಕೆ ಇಲ್ಲಿ ಸೇರಿದೀವಿ ಅಂತಂದ್ರೆ ನಮ್ಮ ಜಯಚಂದ್ರ ಸಾಹೇಬರು ಮುಂಚೆ ನಮ್ಮದು ಬರದ ನಾಡು ಅಂತಾನೆ ಬಿರುದು ಬಂದಿತ್ತು ನಮ್ಗೆ.
ಮೊದಲು ಸಿರಾ ತಾಲೂಕಲ್ಲಿ ಬರದನಾಡು ಅಂತಾನೆ ಇಲ್ಲಿ ಪೂರ್ತಿ ಬಯಲುಸೀಮೆ ಅಂತಾನೆ ಇತ್ತು. ಆದ್ರೆ ಇವ್ರು ಗೆದ್ದಂತ ಬಂದ ಸಂದರ್ಭದಲ್ಲಿ ಇವತ್ತು ಇಷ್ಟು ನೀರೇ ಇಲ್ಲ, ಮಳೆನೇ ಇಲ್ಲ. ಇಲ್ಲಿ ಇಡೀ ಸಿರಾ ತಾಲೂಕಲ್ಲಿ ಮಳೆನೇ ಇಲ್ಲ. 2 ವರ್ಷದಿಂದ ಮಳೆನೇ ಇಲ್ಲ. ಹೋದ ವರ್ಷಕ್ಕೂ ಈ ವರ್ಷ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಮಳೆ ಕಡಿಮೆ. ಆದ್ರೂ ಕೂಡ 4 ಬಾರಿ ಸತತ ಕಳ್ಳಂಬೆಳ್ಳ ಕೆರೆ ಮತ್ತೆ ಶಿರಾ ಕೆರೆ ಮತ್ತೆ ಮೊದಲೂರು ಕೆರೆಗೆ ಇವತ್ತು ತುಂಬಿ ಕೋಡಿ ಹರಿತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ತುಂಬುರದ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಮಣಿಕಂಠರ ಅಧ್ಯಕ್ಷತೆಯಲ್ಲಿ ಇವತ್ತೇನ್ ಬೈಕ್ ರ್ಯಾಲಿ ಹೋಗ್ತಾ ಇದೆ ಯಶಸ್ವಿ ಆಗಲಿ, ಮತ್ತು ಬಾಗಿನ ಮತ್ತು ತೆಪ್ಪೋತ್ಸವಕ್ಕೂ ಎಲ್ಲರೂ ಯುವಕರು ಇದೇ ರೀತಿ ಕೈ ಜೋಡಿಸ್ಬೇಕು ಅನ್ನೋದು ಎಲ್ಲಾ ಟೈಮಲ್ಲೂ ಈ ತರ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತೀನಿ. ಧನ್ಯವಾದ.